ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕಳೆದ 11.5 ವರ್ಷಗಳಿಂದ ನನಗೆ ಅರ್ಥ ಆಗದೇ ಇರೋ ವಿಚಾರ ಏನಪ್ಪ ಅಂದರೆ, ಅದ್ಯಾಕೆ ನರೇಂದ್ರ ಮೋದಿಯವರನ್ನು ನೋಡಲಿಕ್ಕೆ ಜನ ಹಾಗೆ ಸಾಗರದ ಹಾಗೆ ಹರಿದು ಬರ್ತಾರೆ. ಅವರು ಒಂದೊಂದು ಮಾತಿಗೂ ಅದ್ಯಾಕೆ ಆ ರೀತಿಯ ಕರತಾಡನ, ಅದ್ಯಾಕೆ ಆ ರೀತಿಯ ಹರ್ಷೋದ್ಗಾರ, ಅದ್ಯಾವ ರೀತಿಯ ಜನಸ್ತೋಮ, ಅದ್ಯಾವ ರೀತಿಯ ಸಮೂಹ ಸನ್ನಿ, ನನಗಿನ್ನೂ ತನಕ ಅರ್ಥ ಆಗಲಾರದ ವಿಚಾರ ಇದು. ಈತ ಒಬ್ಬ ಸೂಪರ್ ಸ್ಟಾರ್ ಅಲ್ಲ, ಸಿನಿಮಾ ನಟನಲ್ಲ, ಒಬ್ಬ ಅಂತಾರಾಷ್ಟ್ರೀಯ ಗಾಯಕನಲ್ಲ. ಅತ್ಯಂತ ಸೀದಾ ಸಾದಾ ಸರಳವಾಗಿ ಈ ದೇಶವನ್ನು ನಿಸ್ಪೃಹವಾಗಿ ಮುನ್ನಡೆಸ್ತೀನಿ ಅನ್ನುವಂಥ ಸಂಕಲ್ಪ ಇಟ್ಕೊಂಡು ಬಂದಂಥ ಒಬ್ಬ ವ್ಯಕ್ತಿ. 75ರ ಪ್ರಾಯ. ಅವರನ್ನು ಕಂಡರೆ ಜನ ಹುಚ್ಚೆದ್ದು ಕುಣಿತಾರೆ. ಅಂದರೆ ಆತನ ಯೋಗ ಹೇಗಿರಬೇಕು, ಆತನ ಚಾರಿತ್ರ್ಯ ಹೇಗಿರಬೇಕು, ಆತನ ನಡೆ ಹೇಗಿರಬೇಕು, ಒಂದೊಂದು ಆಲೋಚನೆ ಮಾಡಬೇಕಾದಂಥ ವಿಚಾರಗಳು, ಒಂದೊಂದು ಚರ್ಚಾಸ್ಪದವಾದಂಥ ವಿಚಾರಗಳು. ಸ್ನೇಹಿತರೆ, ನಾನು ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದ್ದೆ, ನಾಳೆ ನಾನು ಉಡುಪಿಯಲ್ಲಿರ್ತೀನಿ, ಉಡುಪಿಯಲ್ಲಿ ನರೇಂದ್ರ ಮೋದಿಯವರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀನಿ. ಪುತ್ತಿಗೆ ಮಠದ ಶ್ರೀಗಳಾದಂಥ ಸುಗುಣೇಂದ್ರ ತೀರ್ಥರು ಕೃಷ್ಣ ಮಠದ ಪರ್ಯಾಯ ವಹಿಸ್ಕೊಂಡ ಮೇಲೆ ಕರೆದು ಮಾಡ್ತಾ ಇರುವಂಥ ಲಕ್ಷಕಂಠ ಭಗವದ್ಗೀತಾ ಪಾರಾಯಣದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಾನು ಹೋಗ್ತಾ ಇದ್ದೀನಿ ಅಂತ. ಭಾಳಷ್ಟು ಜನರಿಗೆ ಇದು ದೊಡ್ಡ ವಿಷಯ ಅನ್ನಿಸದೇ ಇರಬಹುದು. ನರೇಂದ್ರ ಮೋದಿಯವರು ಬೇಕಾದಷ್ಟು ಕಡೆ ಭಾಷಣಕ್ಕೆ ಹೋಗ್ತಾರೆ, ಅವರನ್ನು ಹುಡುಕೊಂಡು ಹೋಗಿ ಅಲ್ಲಿ ನೋಡುವಂಥದ್ದೇನಿರುತ್ತೆ ಅಂತ. ಆದರೆ ಒಬ್ಬ ವ್ಯಕ್ತಿ ಎಷ್ಟು ದೈವಿಕರಾಗಿದ್ದಾರೆ ಅಂತ ನೋಡಬೇಕಾದ್ರೆ ನೀವು ಉಡುಪಿಗೆ ಬರಬೇಕಾಗಿತ್ತು. ಬಹಳಷ್ಟು ಜನ ಉಡುಪಿಯ ಅವರ ಭಾಷಣವನ್ನು ಕೇಳಿರ್ತೀರಿ, ಉಡುಪಿಯಲ್ಲಿ ಅವರು ನಡೆದುಕೊಂಡಂಥ ರೀತಿಯನ್ನು ನೋಡಿರ್ತೀರಿ, ಆತನಿಗಿರುವಂಥ ಧಾರ್ಮಿಕ ಪ್ರಜ್ಞೆಯನ್ನು ಗಮನಿಸಿರ್ತೀರಿ. ಆದರೆ ನಾನು ಅದೆಲ್ಲವನ್ನು ಮೀರಿದಂಥ ಒಬ್ಬ, ನೀವು ಹೇಳಿದರೆ ಇದು ಭಾಳ ಉತ್ಪ್ರೇಕ್ಷೆಯ ಶಬ್ದ ಅನ್ನಿಸ್ತದೆ, ಆದರೆ ನಾನು ನಿಜವಾಗ್ಲೂ ಹೇಳ್ತೀನಿ, ಆತ ಒಬ್ಬ ಅವತಾರ ಪುರುಷ ಅನಿಸಿದ್ದು ನಾನು ಅವ್ರನ್ನ ಕಣ್ಣೆದುರಿಗೆ ಅವರನ್ನು ಅತ್ಯಂತ ಸನಿಹದಲ್ಲಿ ನೋಡಿದ್ದು. ಕ್ಲೋಸ್ ಪ್ರಾಕ್ಸಿಮಿಟಿ ಪಾಸ್ ಅಂತ ಒಂದು ಪಾಸ್ ಇರುತ್ತೆ. ಈ SPG ಅವರು, ಅವರ ರಕ್ಷಣೆಗಿರುವಂಥ ಸಿಬ್ಬಂದಿ ವರ್ಗ ಇದೆಯಲ್ಲ, ಅವರು ಇದನ್ನು ದಿಲ್ಲಿಯಿಂದ ಬಿಡುಗಡೆ ಮಾಡ್ತಾರೆ. ಆ ದಿಲ್ಲಿಯಿಂದ ಬಿಡುಗಡೆ ಮಾಡಿದ್ದು ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗೆ ಹೋಗ್ತದೆ, ಚೀಫ್ ಸೆಕ್ರೆಟರಿಗೆ. ಆ ಚೀಫ್ ಸೆಕ್ರೆಟರಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ SP ಗೆ ಕಳಿಸ್ತಾರೆ. ಆ SP ಅವರು ಆ ಪಾಸ್ಗಳನ್ನು ವಿತರಣೆ ಮಾಡ್ತಾರೆ. ಅವರ ಸುತ್ತಮುತ್ತ ಯಾವ ಜನ ಇರಬೇಕು, ಎಷ್ಟು ಜನ ಇರಬೇಕು, ಎಲ್ಲವೂ ಕೂಡ ಅದರಲ್ಲಿ ಮಾಹಿತಿ ಇರುತ್ತೆ. ಅಂಥದ್ದೊಂದು ಅವಕಾಶ ನನಗೆ ಲಭ್ಯ ಆಗಿದ್ದು ಬಹುಶಃ ನನ್ನ ಪೂರ್ವಜನ್ಮ ಸುಕೃತ, ಮತ್ತು ನನಗೆ ನರೇಂದ್ರ ಮೋದಿಯವ್ರ ಬಗ್ಗೆ ನಿರಂತರವಾಗಿ ನಾನು ಮಾತಾಡ್ತಾ ಇರುವಂಥ ನನಗೆ ದಕ್ಕಿರುವಂಥ ಒಂದು ಅವಕಾಶ ಅಂತ ನನಗನ್ಸುತ್ತೆ. ನಮಗಿರುವಂಥ ಸಮಾನವಾದಂಥ ಆಲೋಚನಾ ಧಾರೆ ಏನಪ್ಪ, ವಿಚಾರಧಾರೆ ಏನಪ್ಪ ಅಂದರೆ ರಾಷ್ಟ್ರಪ್ರಜ್ಞೆ. ಅವರು ತಮ್ಮ ಸಾಮರ್ಥ್ಯದ ಮೇರೆಗೆ, ತಮಗಿರುವ ಅಧಿಕಾರದ ಮೇರೆಗೆ ಮಾಡಿದರೆ ನಮ್ಮಂಥ ಹುಲು ಮಾನವರು ಅಳಿಲಿನ ಹಾಗೆ ಮಾಡುವ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಸಂದಂಥ ಒಂದು ಅವಕಾಶ ಅದು. ನರೇಂದ್ರ ಮೋದಿಯವರು ಉಡುಪಿಯ ರೋಡ್ ಶೋವನ್ನು ಪೂರೈಸಿಕೊಂಡು ನೇರವಾಗಿ ಅಷ್ಟಮಠಗಳ ಅಂಗಳಕ್ಕೆ ಬರ್ತಾರೆ. ಅಲ್ಲಿ ಒಂದು ಕನಕನ ಕಿಂಡಿ ಇದೆ. ಆ ಕನಕನ ಕಿಂಡಿ ಹತ್ತಿರ ಅವ್ರ ಕಾರ್ ನಿಲ್ಲುತ್ತೆ. ಸುತ್ತಲೂ ಭದ್ರತಾ ವ್ಯವಸ್ಥೆ ಇರುತ್ತೆ. ಆ ಭದ್ರತಾ ವ್ಯವಸ್ಥೆಯಲ್ಲಿ ಅವರು ಕೆಳಗಡೆ ಇಳ್ಕೊಂಬಂದು ಅಲ್ಲಿ ರಾಘವೇಂದ್ರ ಮಠದಲ್ಲಿ ಹೋಗಿ ಕಾಲು ತೊಳ್ಕೊಂಡ್ಬಂದು ಬಟ್ಟೆಯನ್ನು ಬದಲಿಸಿಕೊಂಡು ನೇರವಾಗಿ ನಮ್ಮ ಬಳಿಗೆ ಬಂದರು. ನಮ್ಮ ಬಳಿಗೆ ಬಂದಾಗ ನನ್ನ ಪಕ್ಕಕ್ಕೆ ನನ್ನ ಪ್ರೀತಿಯ ಮಿತ್ರ ವಿಜಯೇಂದ್ರ ಇದ್ದರು. ಅವ್ರ ಪಕ್ಕ ನನ್ನ ಹಿರಿಯ ಮಿತ್ರರಾದಂಥ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿದ್ದರು. ಥಾವರ್ ಚಂದ್ ಗೆಹ್ಲೋಟ್ ಇದ್ದರು, ರಾಜ್ಯಪಾಲರು. ಒಂದಷ್ಟು 3-4 ಜನ ಕಾರ್ಯಕರ್ತರು. ಅಷ್ಟೇ ಜನರಿಗೆ ಇದ್ದಂಥ ಅವಕಾಶ. ಒಂದು ಯಡಿಯೂರಪ್ಪ ಅವ್ರ ಮಗ ವಿಜೇಂದ್ರ, ಒಂದು ಥಾವರ್ ಚಂದ್ ಗೆಹ್ಲೋಟು, ಪ್ರಹ್ಲಾದ್ ಜೋಶಿ ಅವರು, ಮತ್ತು ಕೇಂದ್ರ ರಾಜ್ಯ ಸಚಿವರಾದಂಥ ಸುರೇಶ್ ಅವರು. ಒಂದು 4-5 ಜನ ಭಾರತೀಯ ಜನತಾ ಪಾರ್ಟಿ ಮತ್ತು ಪುತ್ತಿಗೆ ಮಠದ ಕಾರ್ಯಕರ್ತರು. ಅಷ್ಟು ಜನರನ್ನು ನೇರವಾಗಿ ಬಂದು ಭೇಟಿ ಆಗ್ತಾರೆ. ಅವರನ್ನು ನಾವು ಎದುರುಗೊಳ್ತೀವಿ, ಬನ್ನಿ ಮಠಕ್ಕೆ ಅಂತ ಕರ್ಕೊಂಡು ಹೋಗ್ತೀವಿ. ಮಠದ ಒಳಗಡೆ ಬಂದವರು ಕನಕನ ಕಿಂಡಿಯ ಸುವರ್ಣ ಕವಚ ಅಂತ ಮಾಡಲಾಗಿದೆ. ನೋಡಿ, ಕನಕನಿಗೆ ವಾದಿರಾಜರು ಕೊಟ್ಟಂಥ ಪ್ರಾಶಸ್ತ್ಯ ಏನಿದೆ, ಅದನ್ನು ಇವತ್ತಿಗೂ ಈ ಪರ್ಯಾಯದ ಅವಧಿಯಲ್ಲಿಯೂ ಮುಂದುವರಿಸ್ಕೊಂಡು ಹೋಗುವಂಥ ಸಂಪ್ರದಾಯ ನಮ್ಮಲ್ಲಿದೆಯಲ್ಲ, ಇದು ಭಕ್ತನಿಗಿರುವ ಬೆಲೆಯನ್ನು ತೋರಿಸುತ್ತೆ. ನಿಜವಾದ ಜಾತ್ಯತೀತತೆ, ನಿರ್ವಾದ ಧರ್ಮಾತೀತತೆ ಎಲ್ಲವನ್ನು ನೋಡಬೇಕು ಅಂದರೆ ಸಿದ್ಧಾಂತವನ್ನು ಸಂವಿಧಾನದ ಪುಟದಲ್ಲಿ ಭಾಷಣದಲ್ಲಿ ಹೇಳಿದ್ರಲ್ಲ, ಅದನ್ನು ಕಾರ್ಯಗತಗೊಳಿಸೋದು ಅನುಷ್ಠಾನದಲ್ಲಿರುತ್ತೆ ಅಂತ ನೋಡಬೇಕು ಅಂದರೆ
ಉಡುಪಿಯ ಕೃಷ್ಣ ಮಠಕ್ಕೆ ಹೋಗಬೇಕು ನೀವು. ಸುಗುಣೇಂದ್ರ ತೀರ್ಥರು ಅದಕ್ಕಾಗಿ ಒಂದು ಸುವರ್ಣ ಚೌಕಟ್ಟನ್ನು ಮಾಡಿಸಿದರು. ಅದನ್ನು ಲೋಕಾರ್ಪಣೆಗೊಳಿಸಿ ನರೇಂದ್ರ ಮೋದಿಯವರು ಒಳಗಡೆ ಹೋಗ್ತಾರೆ, ಕೃಷ್ಣನ ದರ್ಶನವನ್ನು ಪಡಿತಾರೆ, ಮಧ್ವತೀರ್ಥಕ್ಕೆ ಹೋಗ್ತಾರೆ, ಪ್ರೋಕ್ಷಣೆ ಮಾಡ್ಕೋತಾರೆ. ಅದಾದ ಮೇಲೆ ಸಭಾ ಕಾರ್ಯಕ್ರಮ. ಎಂಥ ಅದ್ಭುತವಾದ ಕಾರ್ಯಕ್ರಮ ಅಂದರೆ, ಜನಸ್ತೋಮ ಜನಸಾಗರದ ಮಧ್ಯೆ ನರೇಂದ್ರ ಮೋದಿಯವರ ಭಾಷಣ ಹೇಗಿರುತ್ತೆ ಅನ್ನೋದನ್ನು ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ನೋಡಿ. ಒಬ್ಬ ಧರ್ಮಭೀರುವಾಗಿ ಒಬ್ಬ ರಾಜನಾದವನು ಹೇಗೆ ಮಾತನಾಡಬೇಕು ಅದಕ್ಕೆ ನಿದರ್ಶನವಾಗಿ ನರೇಂದ್ರ ಮೋದಿಯವರ ಭಾಷಣ ಆಗಿತ್ತು. ಅನ್ವರ್ಥವಾಗಿ ನರೇಂದ್ರ ಮೋದಿ ಮಾತನಾಡಿದರು. ನರೇಂದ್ರ ಮೋದಿಯವರಿಗೆ ನವಿಲುಗರಿ ಇರುವಂಥ ಒಂದು ಪೇಟವನ್ನು ಅವರ ತಲೆಗೆ ಹಾಕಲಾಯಿತು. ಜೈ ಶ್ರೀಕೃಷ್ಣ ಅಂತ ನರೇಂದ್ರ ಮೋದಿಯವರು 3 ಬಾರಿ ಉದ್ಗಾರ ಮಾಡ್ತಾರೆ. ಅವರು ಜೈ ಶ್ರೀಕೃಷ್ಣ ಅಂದಾಗಲೆಲ್ಲ ಜನ ಜೈ ಶ್ರೀಕೃಷ್ಣ ಅಂತ ಮೊರೆದರಲ್ಲ, ಆ ಘೋಷಣೆಯನ್ನು ಕೂಗಿದ್ರಲ್ಲ, ಅದು ಇಡೀ ಉಡುಪಿಯ ಸುತ್ತಮುತ್ತ ಪ್ರತಿಧ್ವನಿಸ್ತಾ ಇತ್ತು. ಆ ಮಟ್ಟಿನ ಝೇಂಕಾರ ನನ್ನ ಕಣ್ಣೆದುರಿಗೆ ಕಂಡದ್ದು. ಲಕ್ಷ ಲಕ್ಷ ಜನ, ಇಡೀ ಪೆಂಡಾಲ್ ಸಾಲಾರದೆ ಹೊರಗಡೆ ಲಕ್ಷ ಲಕ್ಷ ಜನ, ಕಂಡಲ್ಲಿ ಜನ 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 ಜನ. ಒಬ್ಬ ರಾಜಕಾರಣಿಗೆ, ಒಬ್ಬ ಪ್ರಧಾನಮಂತ್ರಿಗೆ ಈ ರೀತಿಯಾದಂಥ ಜನ ಸೇರ್ತಾರೆ ಅಂತ ನೀವು ಮುಂದಿನ ದಿನಗಳಲ್ಲಿ ಎಲ್ಲಿಯಾದರೂ ಬರೆದ್ರೆ ಜನ ನಂಬ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಹೌದಂತೆ, ಈ ರೀತಿ ಜನ ಬರ್ತಾ ಇದ್ರಂತೆ ಅಂತ ಹೇಳಿದ್ರೆ ಹೌದಾ ಅನ್ನುವಂಥ ಸ್ಥಿತಿ ಬರಬಹುದು. ಅಂಥದ್ದೊಂದು ಘಟನೆ, ಐತಿಹಾಸಿಕವಾದಂಥ ಘಟನೆಗಳು ನರೇಂದ್ರ ಮೋದಿಯವರ ಕಾಲಘಟ್ಟದಲ್ಲಿ ನಡೀತವೆ. ಇಲ್ಲೊಂದೇ ಅಲ್ಲ, ಪರ್ತಗಾಳಿಯಲ್ಲಿ ನಡೆದಂಥ ಕಾರ್ಯಕ್ರಮ ಕೂಡ ಕಾಣ್ಕೊಂಡ್ನಲ್ಲಿ ಏನು 77 ಅಡಿ ಎತ್ತರದ ಶ್ರೀರಾಮಚಂದ್ರನ ಅವತರಿಸಿದಾರಲ್ಲ ಮಧ್ಯಾಹ್ನ, ಅದನ್ನು ಕೂಡ ನರೇಂದ್ರ ಮೋದಿಯವರೇ ಲೋಕಾರ್ಪಣೆಗೊಳಿಸಿದರು. ಅಲ್ಲಿಯೂ ಕೂಡ ಇದೇ ರೀತಿಯ ಜನಸ್ತೋಮ. ನರೇಂದ್ರ ಮೋದಿಗೆ ಆ ಸೇತು ಹಿಮಾಚಲದ ಎಲ್ಲಿ ಹೋದರೂ ಕೂಡ ಇದೇ ರೀತಿಯ ಜನಸಾಗರ ಇರುತ್ತೆ. ಮತ್ತು ಅವರ ಭಾಷಣ ಪ್ರತಿ ಕ್ಷೇತ್ರದಲ್ಲಿಯೂ ಭಿನ್ನವಾಗಿರುತ್ತೆ. ಅದು ಬಹಳ ಮುಖ್ಯವಾದದ್ದು. ನರೇಂದ್ರ ಮೋದಿಯವರು ಶ್ರೀಕೃಷ್ಣನನ್ನು ಜ್ಞಾಪಿಸ್ಕೊಳ್ತಾ 3 ದಿನಗಳ ಹಿಂದೆ ನಡೆದಂಥ ಅಯೋಧ್ಯೆಯ ಕಾರ್ಯಕ್ರಮವನ್ನು ಜ್ಞಾಪಕ ಮಾಡ್ಕೋತಾರೆ. ಅಯೋಧ್ಯೆಯ ಕಾರ್ಯಕ್ರಮವನ್ನು ಜ್ಞಾಪಕ ಮಾಡಿಕೊಂಡು ಅಲ್ಲಿ ಧರ್ಮಧ್ವಜವನ್ನು ಹಾರಿಸಿ ನಾನು ಇಲ್ಲಿಗೆ ಬಂದಿದ್ದೇನೆ. ಒಂದು ಕಾಲಕ್ಕೆ ಶ್ರೀರಾಮನ ಕುರಿತು ಚಳವಳಿ ಶುರುವಾಗಿದ್ದೆ ಉಡುಪಿಯಲ್ಲಿ ಅನ್ನುವುದನ್ನು ಮತ್ತೆ ಅವರು ಉಲ್ಲೇಖವನ್ನು ಮಾಡ್ತಾರೆ. ವಾದಿರಾಜರನ್ನು ಸ್ಮರಿಸ್ತಾರೆ, ಮಧ್ವಾಚಾರ್ಯರನ್ನು ಸ್ಮರಿಸ್ತಾರೆ, ಈ ದ್ವೈತ ಪರಂಪರೆಯ ಬಗ್ಗೆ ಮಾತಾಡ್ತಾರೆ, ಮಧ್ವ ಪರಂಪರೆಯ ಬಗ್ಗೆ ಮಾತಾಡ್ತಾರೆ, ಶ್ರೀಕೃಷ್ಣನನ್ನು ಉಲ್ಲೇಖ ಮಾಡ್ತಾರೆ. ನರೇಂದ್ರ ಮೋದಿಯವರು ಇಷ್ಟೆಲ್ಲ ಅಧ್ಯಯನ ಯಾವಾಗ ಮಾಡಿದರೂ ಅವ್ರು ಮಾತಾಡ್ತಾರೋ ದೇವರು ಅವ್ರ ಕಡೆಯಿಂದ ಮಾತಾಡಿಸ್ತಾರೋ ನನಗೆ ಇನ್ನೂ ತನಕ ಅರ್ಥವೇ ಆಗ್ತಾ ಇಲ್ಲ. ಏಕೆಂದರೆ ನಮಗೆ ಎದುರುಗಡೆ ಸ್ಕ್ರಿಪ್ಟ್ ಇಟ್ಟು ಮಾತಾಡೋಂದ್ರೂ ಕೂಡ ಅಷ್ಟು ನಿರರ್ಗಳವಾಗಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನರೇಂದ್ರ ಮೋದಿಯವರು ಭಾವುಕರಾಗಿ ಮಾತಾಡ್ತಾರೆ. ಅವರ ಭಾಷೆಯಲ್ಲಿ ಏರಿಳಿತ ಇರುತ್ತೆ ಮತ್ತು ಎದುರಿಗಿರುವ ಜನರ ಹೃದಯಕ್ಕೆ ತಾಟುವ ಹಾಗೆ, ನಾಟುವ ಹಾಗೆ ಅವರು ಮಾತಾಡ್ತಾರೆ. ಅಂದರೆ ಅದು ಹೃದಯದಿಂದ ಬಂದಂಥ ಭಾಷಣ. ನೋಡಿ, ಭಗವದ್ಗೀತೆಯನ್ನು ಉಲ್ಲೇಖ ಮಾಡಿದರು ನರೇಂದ್ರ ಮೋದಿಯವರು. ದ್ವಾರಕೆಯಿಂದ ಹಿಡಿದು ಮಥುರೆಯಿಂದ ಹಿಡಿದು ಉಡುಪಿ ಶ್ರೀಕೃಷ್ಣನವರೆಗೂ ಆತನ ಶ್ರೀಕೃಷ್ಣನ ಸಂಪೂರ್ಣ ಪಯಣದ ಬಗ್ಗೆ ಮಾತಾಡಿದರು. ಅವರು ಉಲ್ಲೇಖ ಮಾಡಿದ ವಿಚಾರಗಳಿದಾವಲ್ಲ, ಒಬ್ಬ ಅಧ್ಯಯನಶೀಲನಿಗೆ ಮಾತ್ರ ಅದೆಲ್ಲ ಹೇಳಲಿಕ್ಕೆ ಸಾಧ್ಯ. ಸುಮ್ಮನೆ ಬರೆದುಕೊಟ್ಟ ಭಾಷಣದಲ್ಲಿ ಅದನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನನಗೆ ಇದಕ್ಕಿಂತ ಭಾಳ ಖುಷಿಯಾಗಿದ್ದು ಇನ್ನೊಂದು ಅಂಶ ಏನಂದರೆ, ಅವರಿಗೆ ಕೊಟ್ಟಂಥ ಭಾಳ ದೊಡ್ಡದಾದಂಥ ಬೆಳ್ಳಿಯ ಕಡಗೋಲು. ಆ ಬೆಳ್ಳಿಯ ಕಡಗೋಲು ಎಂಥ ಸಾಂಕೇತಿಕ ಅಂದರೆ, ನರೇಂದ್ರ ಮೋದಿಯವರು ದುಷ್ಟ ಶಿಕ್ಷಣೆಯನ್ನು ಮಾಡಿ ಶಿಷ್ಟ ರಕ್ಷಣೆಯನ್ನು ಮಾಡಲಿಕ್ಕೆ ಕೊಟ್ಟ ಹಾಗೆ, ಹೇಗೆ ಶ್ರೀಕೃಷ್ಣ ಪರಮಾತ್ಮನ ಸಂಕೇತ ಅಂತ ಭಾವಿಸುವಂಥ ಕಡಗೋಲಿದೆ, ಆ ಕಡಗೋಲನ್ನು ಅವರ ಕೈಗೆ ಅಡುಗೊರೆಯಾಗಿ ಕೊಡಲಾಯಿತು. ದೊಡ್ಡ ಕಡಗೋಲು, ನೋಡಲಿಕ್ಕೆ ಅಷ್ಟು ಸುಂದರವಾಗಿದೆ ಅದು. ಬಹುಶಃ ನರೇಂದ್ರ ಮೋದಿಯವರ ಜೀವನದಲ್ಲಿ ಈ ರೀತಿಯದಾದಂಥ ಉಡುಗೊರೆಯನ್ನು ಬಹುಶಃ ಯಾರೂ ಕೊಟ್ಟಿರಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಸುಗುಣೇಂದ್ರ ತೀರ್ಥರು ಆ ರೀತಿಯದಾದಂಥ ಆಲೋಚನಾ ಶೈಲಿ ನೋಡಿ. ಆಮೇಲೆ ಸುಗುಣೇಂದ್ರ ತೀರ್ಥರು ಈಗಿರುವಂಥ ಪರ್ಯಾಯ ಶ್ರೀಪಾದರಿದ್ದಾರಲ್ಲ, ಪುತ್ತಿಗೆ ಮಠದ ಶ್ರೀಗಳು, ಅವರ ಇಡೀ ಭಾಷಣ ಸಂಸ್ಕೃತದಲ್ಲಿತ್ತು. ಸಂಸ್ಕೃತದಲ್ಲಿ ಅವರು ಮಾತನಾಡಿದರೂ ಕೂಡ ಅದು ಕನ್ನಡಿಗರಾದ ನಮಗೆ ಅತ್ಯಂತ ಸ್ಪಷ್ಟವಾಗಿ ಅರ್ಥ ಆಗುವ ಹಾಗೆ ಅವರ ಏರಿಳಿತ ಇತ್ತು. ನೋಡಿ, ಅದು ವಿಶೇಷತೆ ಅನ್ನೋದು ಭಾವಯಾನ. ಇದು ಭಾಷೆಯಲ್ಲ, ಭಾವಯಾನ ಅಂತ. ಇದು ಸಂವಾದ. ಇದಕ್ಕೆ ಭಾಷೆಯ ಚೌಕಟ್ಟೆ ಬೇಕಿಲ್ಲ. ಅವರು ಏನು ಹೇಳ್ತಾರೆ ಅಂತ ಅವರ ಹೃದಯದಿಂದ ನಮ್ಮ ಹೃದಯಕ್ಕೆ ಬರುತ್ತೆ. ಆ ಹೃದಯಕ್ಕೆ ಬಂದದ್ದನ್ನು ನಾವು ಕೇಳಿ ಪುಳಕೆ ತಗೊಳ್ತೀವಿ. ಅಲ್ಲಿ ಭಾಷೆ ನಮಗೆ ತೊಡಕು ಅಂತ ಅನಿಸೋದೇ ಇಲ್ಲ. ಭಾಳಷ್ಟು ಜನ ಇದನ್ನು ಗಮನಿಸೋದೇ ಇಲ್ಲ. ನಿರರ್ಗಳವಾಗಿ ಸುಮಾರು ಒಂದು 15-20 ನಿಮಿಷ ಮಾತಾಡಿದ್ರಿ.
ಸುಗುಣೇಂದ್ರ ತೀರ್ಥರು. ನಾನು ಅವ್ರು ಈ ರೀತಿ ಭಾಷಣ ಮಾಡಿದ್ದು ನಾನು ಕೇಳೇ ಇಲ್ಲ. ಅವ್ರು ಸ್ವತಃ ನಾನು ಅವ್ರ ಪಾಡ್ಕಾಸ್ಟ್ ಮಾಡಿದ್ದೀನಿ, ಸಂದರ್ಶನ ಮಾಡಿದ್ದೀನಿ. ಅತ್ಯಂತ ಮೆಲುವಾಗಿ ಮಾತನಾಡುವ ಮನುಷ್ಯ. ಇವತ್ತು ಸ್ವಾಮೀಜಿಯವರು ಯತಿಗಳು ಯಾವ ರೀತಿ ಮಾತಾಡಿದರು ಅಂದರೆ, ಇವ್ರು ಏನು ಈ ರೀತಿ ಮಾತಾಡಬಲ್ಲರ ಅಂತ ನನಗೆ ಅಚ್ಚರಿಯಾಗೋಯ್ತು. ಆ ರೀತಿಯಾದ ಭಾಷಣ ಇತ್ತು. ಅವ್ರು ಹೇಳ್ತಾ ನರೇಂದ್ರ ಮೋದಿ ಈ ದೇಶಕ್ಕೆ ಹೇಗೆ ವರಪುತ್ರ ಅನ್ನುವುದನ್ನು ಹೇಳ್ತಾ ಹೋಗ್ತಾರೆ. ನರೇಂದ್ರ ಮೋದಿ ಈ ದೇಶಕ್ಕಾಗಿ ಹುಟ್ಟಿದ ವ್ಯಕ್ತಿ ಅಂತ ಸಾಬೀತುಪಡಿಸ್ತಾ ಹೋಗ್ತಾರೆ. ಜೊತೆಗೆ ಉಡುಪಿ ಕ್ಷೇತ್ರಕ್ಕೆ ಅವರ ಅನುಸಂಧಾನ ಏನಿದೆ, ಅವರ ಸಂಬಂಧದ್ದು, ಅದನ್ನು ವಿಶ್ಲೇಷಣೆ ಮಾಡ್ತಾರೆ. ಅದೆಲ್ಲವನ್ನು ಹೇಳ್ತಾ ಅವರಿಗೆ ಭಾರತ ಭಾಗ್ಯ ವಿಧಾತ ಅನ್ನುವಂಥ ಬಿರುದನ್ನು ಕೊಡ್ತಾರೆ ಸ್ವಾಮೀಜಿಗಳು. ಏನು ಇಡೀ ಸಭಾಮಂಟಪದಲ್ಲಿದ್ದ ಜನ ಎಲ್ಲ ಹರ್ಷೋದ್ಗಾರವನ್ನು ಕೇಳಲಿಕ್ಕೆ 2 ಕಣ್ಣು ಸಾಲದು, 2 ಕಿವಿ ಸಾಲದು ಸರ್. ಆ ಮಟ್ಟಿನ ಹರ್ಷೋದ್ಗಾರ ಇಡೀ ವಾತಾವರಣದಲ್ಲಿ ಜಯಂಕರಿಸ್ತಾ ಇತ್ತು. ನನಗೆ ಭಾಳ ಸಂತೋಷ ಆದಂಥ ಕ್ಷಣ ಉಡುಪಿಯ ನನ್ನ ಭೇಟಿ. ನರೇಂದ್ರ ಮೋದಿಯವರು ಭಗವದ್ಗೀತೆಯ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ ಅಂತಾರೆ ಅದಕ್ಕೆ. ಆ ಪುರುಷೋತ್ತಮ ಯೋಗವನ್ನು ಪಠಿಸಿದರು. ಉಳಿದ ಎಲ್ಲ ಪಠಣ ಮಾಡಲಿಕ್ಕೆ ಬಂದಂಥ ಎಲ್ಲರ ಜೊತೆ ಸೇರಿಕೊಂಡು ಅವರು ಪಠಣವನ್ನು ಮಾಡಿದರು. ಎಷ್ಟು ಸೊಗಸಾಗಿ ಅವರು ಪಠಣವನ್ನು ಮಾಡಿದರು ಅಂದರೆ, ಬಹುಶಃ ಪೂರ್ವ ತಯಾರಿಯನ್ನು ಮಾಡ್ಕೊಂಡು ಬಂದಿದ್ರೇನೋ ಅಂತ ನನಗೆ ಅನ್ನಿಸ್ತು ಆ ಮಟ್ಟಿಗೆ. ಆಮೇಲೆ ಈ ಕಾರ್ಯಕ್ರಮ ಭಾಳ ವಿಶೇಷ ಏನು ಗೊತ್ತಾ, ಉಡುಪಿ ಕಾರ್ಯಕ್ರಮದ್ದು ಇಡೀ ದೇಶಾದ್ಯಂತ ಎಲ್ಲೆಲ್ಲಿ ಭಗವದ್ಗೀತೆಯನ್ನು ಪಠಣ ಮಾಡ್ತಾರೋ ಆ ತಂಡಗಳೆಲ್ಲ ಏಕಕಾಲಕ್ಕೆ ಇಲ್ಲಿ ಬಂದು ನೆರೆದದ್ದು. ಜೊತೆಗೆ ಸ್ಥಳೀಯರು ಅವ್ರ ಜೊತೆ ಸೇರಿದ್ದು. ಇದೆಲ್ಲದರಿಂದಾಗಿ ಇದೊಂದು ನರೇಂದ್ರ ಮೋದಿಯವರ ಹಬ್ಬ, ಭಗವದ್ಗೀತೆಯ ಹಬ್ಬ. ಶ್ರೀಕೃಷ್ಣ ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆಗಾಗಿ ಪುನರಾವತಾರ ಮಾಡಿದಂಥ ಕ್ಷಣ ಅಂತ ನನಗೆ ಅನಿಸಿದ್ರಲ್ಲಿ ಏನು ಅತಿಶಯೋಕ್ತಿ ಅಂತ ನನಗೆ ಅನ್ನಿಸ್ಲೇ ಇಲ್ಲ. ದೂರದ ಅಲ್ಲಿಂದ ನಾನು ಇಲ್ಲಿಗೆ ಬಂದು ಉಡುಪಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂದರೆ ಭಾಳಷ್ಟು ಜನರಿಗೆ ಅದು ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾದ ಅಗತ್ಯ ಏನಿದೆ. ನರೇಂದ್ರ ಮೋದಿ ಭಾಷಣವನ್ನು ಟಿ ವಿಯಲ್ಲೇ ನೋಡ್ಬೋದು, ಬೇಕಾದ್ರೆ ರಿವೈಂಡ್ ಮಾಡ್ಕೊಂಡು ನೋಡ್ಬೋದು, ಮತ್ತೆ ಕೇಳಬಹುದು ಅಂತಾರೆ. ನೋಡಿ, ಒಂದು ಧರ್ಮಕ್ಷೇತ್ರಕ್ಕೆ ನಾವು ಹುಡುಕೊಂಡು ನಡ್ಕೊಂಡು ಬಿಸಿಲು ಮಳೆ ಚಳಿ ಅನ್ನಲಾರದೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂದರೆ ಆ ಕ್ಷೇತ್ರ ಗುಣ, ಅದು ಕ್ಷೇತ್ರ ವೈಶಿಷ್ಟ್ಯ. ಅದಕ್ಕೋಸ್ಕರ ನಾವು ತಿರುಪತಿಗೆ ನಡ್ಕೊಂಡು ಹೋಗ್ತೀವಿ, ಅದಕ್ಕೋಸ್ಕರ ನಾವು ಗಾಣಗಾಪುರಕ್ಕೆ ಹೋಗ್ತೀವಿ, ಅದಕ್ಕೋಸ್ಕರ ಉಡುಪಿಗೆ ಹೋಗ್ತೀವಿ, ಅದಕ್ಕೋಸ್ಕರ ಹೊರನಾಡಿಗೆ ಹೋಗ್ತೀವಿ. ಯಾಕೆ ಹೋಗ್ತೀವಿ ಅಂದರೆ ಅದು ದೈವ ಸಂಧಾನದ ಜಾಗ. ಅದು ಬಹುಶಃ ನರೇಂದ್ರ ಮೋದಿಗೆ ಅದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಹೀಗಾಗಿ ಅವರು ತಮ್ಮ ಅಭಿವೃದ್ಧಿಯ ಪಥದ ಜೊತೆಗೆ ಧರ್ಮ ಪಥವನ್ನು ಬಿಡಲೇ ಇಲ್ಲ. ಅವರು ಧರ್ಮ ಪಥವನ್ನು ರೂಢಿಸಿಕೊಳ್ತಾ ತಾನೊಬ್ಬ ಧರ್ಮಭೀರು ಅಂತ ತೋರಿಸ್ತಾ ಈ ದೇಶದ ಸನಾತನ ಪರಂಪರೆಯನ್ನು ಉಳಿಸುವಂಥ, ಪುನರುಜ್ಜಾಗರಣಗೊಳಿಸುವಂಥ ಅದ್ವಿತೀಯವಾದಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅದು ಸುಗುಣೇಂದ್ರ ತೀರ್ಥರ ಸಮ್ಮುಖದಲ್ಲಿ ನಡೆದ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದ್ದಕ್ಕೆ ಪುಳಕಿತ ಆದರೆ ಅಚ್ಚರಿ ಏನಿದೆ ಹೇಳಿ ನೋಡೋಣ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮಸ್ಕಾರ.